ಒಂದೂರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಅವನಿಗೆ ಉಪ್ಪು ತಂದ್ರೆ ಅಕ್ಕಿಗೆ ಗತಿ ಇಲ್ಲ, ಅಕ್ಕಿ ತಂದ್ರೆ ಉಪ್ಪಿಗೆ ಗತಿ ಇಲ್ಲ ಅಂತ ಹೇಳುವಂತಹ ಕಿತ್ತು ತಿನ್ನುವ ಬಡತನ ಇತ್ತು. ಆದರೆ ಯಾವತ್ತೂ ಕೂಡ ಅವನ ನಿಷ್ಠೆಯನ್ನ ಬಿಟ್ಟು ಹೋದವನಲ್ಲ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಏಳಬೇಕು ಅಂತ ಹೇಳುವಂಥದ್ದು ಧರ್ಮ. ಅವನು ಹೇಳುತ್ತಿದ್ದ, ಸ್ನಾನ ಮಾಡ್ಕೊಂಡು ಬಂದು ಶುಚಿರ್ಭೂತನಾಗಿ ಸಂಧ್ಯಾವಂದನೆ ಮಾಡಬೇಕು, ಗಾಯತ್ರಿ ಜಪ ಮಾಡಬೇಕು, ನಿತ್ಯ ಪೂಜೆ ಮಾಡಬೇಕು, ಕುಲದೇವರ ಆರಾಧನೆಯಾಗಬೇಕು ಅಂತ ಹೇಳುವಂಥದ್ದು ಧರ್ಮ, ಪರಂಪರೆ ಹೇಳಿರುವಂಥದ್ದು. ಅದನ್ನ ಬಿಟ್ಟಿರಲಿಲ್ಲ ಅವನು. ಅದನ್ನೆಲ್ಲವನ್ನು ಮುಗಿಸಿ ಮಾತ್ರ ಸಂಪಾದನೆಗೆ ಅಂತ ಭಿಕ್ಷೆಗೆ ಹೋಗ್ತಿದ್ದ. ತಟ್ಟೆಯನ್ನ ಹಿಡ್ಕೊಂಡು ಭವತಿ ಭಿಕ್ಷಾಂದೇಕಿ ಭವತಿ ಭಿಕ್ಷಾಂದೇಕಿ ಅಂತ ಹೇಳಿ ಮನೆಯಲ್ಲೂ ಭಿಕ್ಷೆ ಬೇಡ್ತಾ ಇದ್ದ. ದಿನ ಬಂದ್ರೆ ಕೇಳ್ತಾರ, ಹಾಕ್ತಾರ ಜನ. ಒಂದು ದಿನ ಹಾಕ್ತಾರೆ, 2 ದಿನ ಹಾಕ್ತಾರೆ, ಮತ್ತೆ ಬೈಲಿಕ್ ಶುರು ಮಾಡ್ತಾ ಇದ್ರು. ಅವನ ತಲೆ ಕಂಡಿತು ಅಂತಂದ್ರೆ ಡಮಾರ್ ಅಂತ ಹೇಳಿ ಬಾಗಿಲನ್ನ ಹಾಕಿ ಬಿಡುತ್ತಾ ಇದ್ರು, ಬೈದು ಅಟ್ಟುತ್ತಾ ಇದ್ರು. ನಿಷ್ಠೆ ಬಿಡಲಿಲ್ಲ ಅನ್ನುವ ಕಾರಣಕ್ಕಾಗಿ ಎಷ್ಟು ಬಡತನ ಇದ್ದರು, ಎಷ್ಟು ಕಷ್ಟ ಇದ್ದರು, ನಿಷ್ಠೆ ಬಿಡದೇ ಇದ್ದರೆ ಭಗವಂತನ ಸಹಾಯ ಇದ್ದೇ ಇರುತ್ತದೆ ಅಂತ ಹೇಳುವ ಸಂದೇಶ ಈ ಕಥೆಯಲ್ಲುಂಟು. ಭಗವಂತನೇ ಒಬ್ಬ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಅವನಿಗೆ ಕಾಣಿಸಿಕೊಂಡನಂತೆ. ಸಾಮಾನ್ಯ ವೇಷದಲ್ಲಿ, ಸಂಸಾರಿ ರೂಪದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಸಾಮಾನ್ಯ ವೇಷದಲ್ಲಿ, ಸಂಸಾರಿ ರೂಪದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಮೈಮೆ ಕಾಂಬೊಡೆ ಸಂಸ್ಕಾರವಿರಬೇಕು ನಿನಗೆ, ಮೈಮೆ ಕಾಂಬೊಡೆ ಸಂಸ್ಕಾರವಿರಬೇಕು ನಿನಗೆ. ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಎದುರು ಬಂದವ ಭಗವಂತ ಅಂತ ನಮಗೆ ಗೊತ್ತಾಗಬೇಕು ಅಂತಂದ್ರೆ ಸಂಸ್ಕಾರ ಬೇಕು. ಈಗೊಂದು ಘಟನೆ, ಚಿಕ್ಕ ಘಟನೆ ನಡೆಯಿತು. ಆ ಹೂವಿನ ದಳಗಳ ನಡುವೆ ಒಂದು ಚಿಕ್ಕ ಹುಳ ಓಡಾಡ್ತಾ ಇತ್ತು. ನನ್ನ ಕಣ್ಣಿಗೆ ಕಾಣಿಸಿತದು. ನಾನದನ್ನ ಮೆಲ್ಲ ತೆಗೆಯುವ ಅಂತ ಹೊರಟೆ. ನಿಮ್ಮ ಶ್ರೀಮತಿ ಬೇಡ ಅಂತ ಹೇಳಿದ್ರು. ಬೇಡ ಅಂತ ಯಾಕೆ ಹೇಳಿದ್ರು ಅಂತ ಕೇಳಿ, ನಿಮ್ಮ ಅಂತರಂಗ ಹೇಳುತ್ತಿತ್ತು ತಾನೆ, ಭಗವಂತನೇ ಆಗಿರಬಹುದು ಅಂತ ಅಲ್ವಾ? ಹಾಗಾಗಿ ಅವರ ಮಾತು ಇರ್ಲಿ ಅಂತ ಅವರು ನನಗೆ ಸೂಚನೆ ಕೊಟ್ಟರು. ನಾನು ಹಾಗೆಯೇ ಬಿಟ್ಟೆ. ಯಾರಿಗೆ ಗೊತ್ತು ಯಾವ ರೂಪದಲ್ಲಿ ಅವನು ಬರ್ತಾನೆ ಅಂತ ಹೇಳಿ. ಹಾಗೆಯೇ ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಸುಮ್ಮನೆ ಎಲ್ಲರ ಬಳಿಗೆ ಬರುವುದಿಲ್ಲ. ಯಾರು ಶುದ್ಧ ಮನಸ್ಸನ್ನ ಇಟ್ಟುಕೊಂಡಿರ್ತಾರೋ, ಎಷ್ಟು ಕಷ್ಟ ಬಂದರೂ ಧರ್ಮ ಬಿಡುವುದಿಲ್ಲವೋ ಅವನಿಗೆ ದೇವರ ಸಹಾಯ ಬರುವಂತದ್ದು. ಅವನ ಬಳಿಗೆ ವೃದ್ಧ ಬ್ರಾಹ್ಮಣ ಬಂದು ಹೇಳಿದ, ಅಲ್ಲ ಮಾರಾಯ, ನೀನಿಷ್ಟು ಕಷ್ಟಪಡುವುದು ಯಾಕೆ? ನೀನು ವೇದಾಧ್ಯಯನ ಸಂಪನ್ನ ಬ್ರಾಹ್ಮಣ, ನಿನಗೆ ಉಪನಿಷತ್ತುಗಳೆಲ್ಲ ಗೊತ್ತು. ಅವನಿಗೆ ಗೊತ್ತಿತ್ತು. ಇಷ್ಟೆಲ್ಲ ಗೊತ್ತಿದ್ದುಕೊಂಡು ನೀನು ಯಾಕೆ ನಿನ್ನ ಮನೆಯಲ್ಲಿ ಒಂದು ಸತ್ಯನಾರಾಯಣ ದೇವರ ವ್ರತವನ್ನ ಮಾಡಬಾರದು? ಸತ್ಯನಾರಾಯಣ ದೇವರ ವ್ರತವನ್ನು ಮಾಡಿದರೆ ದುಃಖ ಶೋಕಾದಿ ಶಮನಂ, ಧನ ಧಾನ್ಯ ವಿವರ್ಧನಂ, ಸೌಭಾಗ್ಯ ಸಂತತಿಕರಂ, ಸರ್ವತ್ರ ವಿಜಯಪ್ರದಂ ಅಂತ ಶಾಸ್ತ್ರ ಹೇಳುತ್ತದೆ. ದಾರಿದ್ರ್ಯ ನಿವಾರಣೆಯಾಗುತ್ತದೆ, ಸಂಪತ್ತು ತುಂಬಿಕೊಳ್ಳುತ್ತದೆ ಅಂತ ಹೇಳುತ್ತದೆ. ಅಲ್ಲಿ ಶಾಸ್ತ್ರದಲ್ಲಿ ಉಂಟದು ಆ ಮಾತು. ಸಂಪತ್ತು ಹೇಗೆ ಬೇಕಿದ್ರೂ ತುಂಬಿಕೊಳ್ಳಬಹುದು, ಪೂಜೆಯೇ ಮಾಡಬೇಕು ಅಂತ ಉಂಟ? ನಾವು ನೋಡುವುದಿಲ್ವಾ ಜಗತ್ತಿನಲ್ಲಿ ಅನ್ಯಾಯವನ್ನ ಮಾಡಿ, ಇನ್ನೊಬ್ಬನಿಗೆ ಮೋಸವನ್ನ ವಂಚನೆಯನ್ನ ಮಾಡಿ, ಭ್ರಷ್ಟಾಚಾರವನ್ನ ಮಾಡಿ ಶ್ರೀಮಂತಿಕೆಯಿಂದ ಮೆರೆದಾಡುವವರು ಎಷ್ಟು ಜನ ಇದ್ದಾರೆ? ಹಾಗಿದ್ರೆ ಇಲ್ಲಿ ಪೂಜೆಯನ್ನ ಯಾಕೆ ಮಾಡಬೇಕು? ಪೂಜೆಯಲ್ಲಿ ಹೇಳುತ್ತಾರೆ ಸಂಪತ್ತು ತುಂಬಿಕೊಳ್ಳುತ್ತದೆ, ಮಾಡಿ ಪೂಜೆ ಅಂತ. ಯಾಕೆ ಮಾಡಬೇಕು? ಹಾಗಲ್ಲ. ನಾವು ಅನ್ಯಾಯದ ಮಾರ್ಗದಲ್ಲಿ ಮಾಡಿದ ಸಂಪಾದನೆ ಕಡೆಯವರೆಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಪೀಳಿಗೆಗೆ ಮಾರಕ. ಅದು ಪಾಪ, ಅದು ಪಾಪದ ಫಲ. ನಮಗೆ ಒಂದು ಸಲ ಸುಖ ಸಿಕ್ಕಿದ ಹಾಗೆ ಅನಿಸಬಹುದು, ಆದರೆ ನಮ್ಮ ಪೀಳಿಗೆಗೆ ಉದ್ಧಾರ ಇಲ್ಲ. ಹಾಗೆ ಸಂಪಾದನೆ ಮಾಡಬಾರದು. ಸತ್ಯ ಧರ್ಮದ ಮೂಲಕ ನಮಗೆ ಸಂಪತ್ತು ತುಂಬಿಕೊಳ್ಳಬೇಕು, ಭಗವಂತನ ಕೃಪೆಯಿಂದ ನಮಗೆ ಸಂಪತ್ತು ತುಂಬಿಕೊಳ್ಳಬೇಕು ಅಂತ ನಮ್ಮ ಪ್ರಾರ್ಥನೆ ಇರಬೇಕು. ಇರಲಿ. ಸತ್ಯನಾರಾಯಣ ಪೂಜೆಯಿಂದ ಹಾಗೆ ಸಂಪತ್ತು ಒದಗಿ ಬರುತ್ತದೆ ಅಂತ ಶಾಸ್ತ್ರ ಹೇಳುತ್ತಾ ಇರುವಾಗ ನೀನು ಇಷ್ಟೆಲ್ಲ ವೇದವನ್ನ ಕಲಿತವನು ಯಾಕೆ ಮನೆಯಲ್ಲಿ ಪೂಜೆಯನ್ನ ಮಾಡಲಿಲ್ಲ, ನಿನ್ನ ಹೆಂಡತಿಯನ್ನ ಸೇರಿಸಿಕೊಂಡು ಅಂತ ವೃದ್ಧ ಬ್ರಾಹ್ಮಣ ಕೇಳಿದ.
ಆಗ ಈ ಬಡ ಬ್ರಾಹ್ಮಣ ಹೇಳಿದ, ಅಯ್ಯಯ್ಯೋ ಏನು ಹೇಳ್ತೀರಿ ಸ್ವಾಮಿ, ಸಪಾದ ಭಕ್ಷ್ಯ ಸಾಮಗ್ರಿಗಳನ್ನ ಒಟ್ಟು ಮಾಡುವುದಕ್ಕೆ ಹಣ ಬೇಡವ? ನನಗೆ ಉಪ್ಪಿಗೆ ಗತಿ ಇಲ್ಲ, ಅಕ್ಕಿಗೆ ಗತಿ ಇಲ್ಲ, ನೀವು ಏನು ಹೇಳ್ತಾ ಇದ್ದೀರಿ? ನನಗೆ ಪೂಜೆ ಮಾಡುವುದು ಹೇಗೆ ನಾನು? ಮತ್ತು ನಾನೆಷ್ಟು ಕಲಿತಿದ್ರೂ ಕೂಡ ನನ್ನ ಮನೆಯಲ್ಲಿ ನಾನೇ ಪುರೋಹಿತನಾಗಿ ಪೂಜೆ ಮಾಡ್ಲಿಕ್ಕಾಗುವುದಿಲ್ಲ, ಹಾಗೆ ಶಾಸ್ತ್ರ ಇಲ್ಲ. ಒಬ್ಬ ಮೇಸ್ತ್ರಿ ಅವನ ಮನೆಯನ್ನ ಅವನೇ ಕಟ್ಟಬಹುದು, ಆದ್ರೆ ಒಬ್ಬ ಪುರೋಹಿತ ನನ್ನ ಮನೆಯಲ್ಲಿ ನಾನು ಪೂಜೆ ಮಾಡಬೇಕು ಅಂತಂದ್ರೆ ಬೇರೆ ಪುರೋಹಿತರನ್ನ ಕರೆದು ಅವರ ಮೂಲಕ ಪೂಜೆ ಮಾಡಿಸಿ ಅವರಿಗೆ ದಕ್ಷಿಣೆಯನ್ನ ಕೊಡಲೇಬೇಕು. ಇಲ್ಲ ಅಂತಂದ್ರೆ ನನಗೆ ಗೊತ್ತುಂಟು, ನಾನೇ ಮಾಡಿದರೆ ಸಾಕು, ದಕ್ಷಿಣೆ ಖರ್ಚು ಉಳಿತದೆ ಅಂತಂದ್ರೆ ಅದಾಗುವುದಿಲ್ಲ, ಶಾಸ್ತ್ರ ಅದಲ್ಲ. ಅಲ್ಲಿ ಹಣದ ದಾನ ನಡಿಲೇಬೇಕು ಅಂತ ಉಂಟು. ನನ್ನಲ್ಲೆಲ್ಲುಂಟು ಹಣ ಅಂತ ಇವ ಕೇಳಿದ, ಈ ಬಡ ಬ್ರಾಹ್ಮಣ ಕೇಳಿದ ವೃದ್ಧ ಬ್ರಾಹ್ಮಣನಲ್ಲಿ. ಆಗ ವೃದ್ಧ ಬ್ರಾಹ್ಮಣ ಹೇಳ್ತಾನಂತೆ, ಅದೆಲ್ಲ ಬಿಡು, ನೀನು ಒಮ್ಮೆಯಾದರೂ ಆಸೆ ಪಟ್ಟಿದ್ದೀಯ ನನ್ನ ಮನೆಯಲ್ಲಿ ಭಗವಾನ್ ಸತ್ಯನಾರಾಯಣನಿಗೆ ಒಂದು ಸೇವೆ ಮಾಡಬೇಕು ಅಂತ ಆಸೆ ಆಗಿದ ಅಂತ ಕೇಳಿ ಅವನು ಕಣ್ಮರೆಯಾದನಂತೆ ವೃದ್ಧ ಬ್ರಾಹ್ಮಣ. ಇವನಿಗೆ ಆ ಮಾತು ಕಣ್ಣನ್ನ ತೆರೆಸಿತು. ನಾನಿಷ್ಟೆಲ್ಲ ಕಲಿತು ಇರ್ಲಿ, ನನಗೆ ನಾವು ದುಡ್ಡೇ ಇಲ್ಲದೆ ಒಂದು ಅರಮನೆಯಂತ ಬಂಗಲೆ ಕಟ್ಟಬೇಕು ಅಂತ ಆಸೆ ಪಡುವುದಿಲ್ವಾ? ಆಸೆ ಪಡ್ಲಿಕ್ಕೆ ದುಡ್ಡು ಬೇಕಾ? ನಾವು ಏನೋ ಒಂದು ಅದ್ಭುತವಾದಂತ ವಾಹನಗಳನ್ನ ತೆಗಿಬೇಕು ಅಂತ ಆಸೆ ಪಡುವುದಿಲ್ವಾ? ನಾವು ಹಾಗಿರಬೇಕು ಹೀಗಿರಬೇಕು ಜೀವನದಲ್ಲಿ ಅಂತ ಆಸೆ ಪಡುವುದಿಲ್ವಾ? ಬಡವನಾಗಿದ್ರು ಕೂಡ ಆಸೆ ಪಡ್ತಾನೆ. ಹಾಗೆ ದೇವರ ಪೂಜೆ ಮಾಡಬೇಕು ಅಂತ ಯಾಕೆ ಆಸೆ ಪಡ್ಲಿಲ್ಲ ನೀನು ಅಂತ ಕೇಳಿದ್ದೀಮ ವೃದ್ಧ ಬ್ರಾಹ್ಮಣ. ಬಡತನ ಇರ್ಲಿ, ಆಸೆ ಪಡ್ಲಿಲ್ಲ ಯಾಕೆ ಅಂತ. ಹಾಗೆ ಕೇಳಿ ಕಣ್ಮರೆಯಾದ ನಂತರ ಇವನಿಗೆ ಜ್ಞಾನೋದಯ ಆಯಿತು. ಅಯ್ಯಯ್ಯೋ, ಇಷ್ಟೆಲ್ಲ ತಿಳಿದು ಕೂಡ ನನ್ನ ದೇವರು ಎತ್ತಿಸಿದರೆ ಒಂದು ಪೂಜೆ ಮಾಡಬೇಕು ನನ್ನ ಮನೆಯಲ್ಲಿ ಅಂತ ನನಗೆ ಆಸೆಯೇ ಬರಲಿಲ್ಲ ಅಲ್ವಾ ಅಂತ ಅವನಿಗೆ ತಕ್ಷಣ ಅನಿಸಿತಂತೆ, ನಾನೊಂದು ಪೂಜೆಯನ್ನ ಮಾಡಬೇಕು ಅಂತ. ಹೀಗೆ ಅನಿಸಿದರೆ ಸಾಕಂತೆ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಒಳ್ಳೆಯದನ್ನ ಮಾಡಬೇಕು ಅಂತ ಅನಿಸಿದರೆ ಸಾಕು, ಅದಕ್ಕೆ ಬೇಕಾದ ಸಹಾಯವನ್ನ ಭಗವಂತ ನಿಮಗೆ ಒದಗಿಸ್ತಾನೆ ಅಂತ. ನೀವು ಅದಿಲ್ಲ ಇದಿಲ್ಲ, ಖರ್ಚಿಗೆ ದುಡ್ಡಿಲ್ಲ, ಅದೆಲ್ಲ ಯೋಚನೆ ಮಾಡುವುದಲ್ಲ. ಮೊದಲು ಒಳ್ಳೆಯದನ್ನ ಮಾಡಬೇಕು ಅಂತ ಯೋಚನೆ ಮಾಡಿ, ಮತ್ತೆ ನಿಮಗೆ ಭಗವಂತನ ಸಹಾಯ ಸಿಗುತ್ತದೋ ಇಲ್ವೋ ನೋಡಿ ಅಂತ ವಿವೇಕಾನಂದರು ಹೇಳುತ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಆಸೆ ಪಟ್ಟ ದೇವರು ಎತ್ತಿಸಿದರೆ ಮಾಡಬೇಕು ಅಂತ ಹೇಳಿ ಮರುದಿನ ನಿತ್ಯಾನ್ಹಿಕಗಳನ್ನ ಮುಗಿಸಿ ಭಿಕ್ಷಾಟನೆಗೆ ಅಂತ ಹೋದಾಗ ಯಾವತ್ತೂ ಬೈಯುವವರು ನಗುಮುಖದಿಂದ ತಟ್ಟೆಗೆ ಹಣವನ್ನ ಹಾಕ್ತಾ ಇದ್ದಾರೆ. ಎಷ್ಟು ಬೆಳಗ್ಗಿನಿಂದ ಸಾಯಂಕಾಲದ ತನಕ ಹಣ ಸಂಪಾದನೆ ಆಯಿತು ಅಂತಂದರೆ ಒಂದಲ್ಲ 10 ದೇವರ ಪೂಜೆಯನ್ನು ಮಾಡುವಷ್ಟು ಹಣ ಸಂಗ್ರಹ ಆಯಿತಂತೆ. ಆ ಹಣವನ್ನ ತಗೊಂಡು ಬಂದು ಸಾಮಗ್ರಿಗಳನ್ನೆಲ್ಲ ಜೋಡಿಸಿ ಪೂಜೆಯ ವ್ರತವನ್ನ ಮಾಡಿ ಮುಗಿಸಿದನಂತೆ. ಆ ವ್ರತದ ಬಲದಿಂದಲಾಗಿ ಅವನ ಬಡತನ ಕಡಿಮೆ ಆಗುತ್ತಾ ಬಂತಂತೆ, ಶ್ರೀಮಂತಿಕೆ ತುಂಬಿಕೊಳ್ತಾ ಬಂದಂತೆ. ಅದರ ಫಲವಾಗಿ ಈ ಇಹ ಜೀವನದಲ್ಲಿ, ದೇಹ ಇರುವ ಜೀವನ ಇಹ ಜೀವನದಲ್ಲಿ ಸುಖವಾಗಿ ಬದುಕಿದನಂತೆ ಅವನು, ಅವನ ಹೆಂಡತಿ, ಅವನ ಸಂಸಾರ. ಅದೇ ರೀತಿಯಲ್ಲಿ ಪರದಲ್ಲಿ ಅವನಿಗೆ ವಿಷ್ಣು ಸಾಯುಜ್ಯವೇ ಪ್ರಾಪ್ತಿಯಾಯಿತು ಅಂತ ಹೇಳಿ 2ನೇ ಅಧ್ಯಾಯದ ಕಥೆ ಇದೆ. ಅಂದರೆ ನಿಷ್ಠೆಯಿಂದ ಪೂಜೆ ಮಾಡಿದರೆ ಇಹದಲ್ಲೂ ಸುಖ. ನಮ್ಮ ಸನಾತನ ಧರ್ಮದ ಪ್ರಕಾರ ಈ ಜನ್ಮ, ಈ ದೇಹ ಬಿದ್ದ ಕೂಡಲೇ ಆತ್ಮ ಸಾಯುವುದಿಲ್ಲ. ನಂತರವೂ ನಾವು ಶ್ರದ್ಧಾಂಜಲಿ ಸಮರ್ಪಣೆ ಮಾಡುತ್ತೇವೆ, ಭಗವಂತನ ಪಾದಕ್ಕೆ ಆತ್ಮ ತಲುಪಲಿ ಅಂತ ಹೇಳಿ. ಹಾಗೆ ತಲುಪಬೇಕು ಅಂತಾದರೂ ಕೂಡ ಭಗವಂತನ ದಯೆ ಬೇಕು. ಸತ್ಯನಾರಾಯಣ ದೇವರ ಪೂಜೆಯನ್ನು ನಿಷ್ಠೆಯಿಂದ ಮಾಡಿದರೆ ಪರದಲ್ಲೂ ಮೋಕ್ಷ, ಇಹದಲ್ಲೂ ಸುಖ ಸಿಗುತ್ತದೆ ಅಂತ ಹೇಳುವ ಸಂದೇಶವನ್ನ ಇಲ್ಲಿ ಕೊಟ್ಟಿದ್ದಾರೆ.